ನನ್ನ ಹೆಸರು ನರೇಂದ್ರ ಕುಮಾರ್ ಅಂತ. ನಾನು ನರ್ಸಾಪುರಲ್ಲಿ ಒಂದು ಸೈಟ್ ತೊಗೊಳ್ಬೇಕಂತ ಇತ್ತು. ಅದೇ ಟೈಮಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ ಸೈಟ್ ತೊಗೊಳೋವಾಗ ಸ್ಟಾರ್ಟಿಂಗ್ ಇಲ್ಲಿ ಹೊಸ ಇನ್ನೊಂದು ಹಳೆ ಸೈಟ್ ಒಂದೈತೆ. ಆ ಸೈಟ್ ಪಕ್ಕದಲ್ಲಿ ಒಂದು ಸೈಡು ಹೊಸದಾಗಿ ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ತಗೊಳ್ಬೇಕಂತ ಹೋದ್ನಿ. ಹತ್ತು ದಿವ್ಸಕ್ಕೆ 850 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಆ ಬೇಜಾರಿಂದ ತಪ್ಪಿ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಗೆ ಬೇಕಾಗಿರೋರೊಬ್ಬರು ಇಲ್ಲಿ ಚೋಟನಲ್ಲಿ ಒಂದು ಲೆವಿಟ್ ಐತೆ, ಅಲ್ಲಿ ನೋಡೋಣ ಬಾಪ್ಪ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋದ್ರಿ, ನಮ್ಗೆ ಆ ಸೈಡ್ ನೋಡಿದೆ, ಅದೆಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ನವೀನ್ ಸರ್ ಅಂತ ಅಲ್ಲಿ ನಿಮ್ಮ ಸ್ಟಾಫು ನವೀನ್ ಸರ್ ಅಂತ ಅಲ್ಲಿ ಬಂದರು. ಅವ್ರ ನಂಬರ್ ಕಾಂಟ್ಯಾಕ್ಟ್ ತೊಗೊಂಡ್ರಿ. ಆವತ್ತು ನೋಡ್ಕೊಂಡು ಹೋದ್ರಿ, ನಂಬರ್ ಸೆಲೆಕ್ಟ್ ಮಾಡಿಬಿಟ್ಟು ಹೋದ್ರಿ. ಸರ್ ಒಂದು 1ನೇ ತಾರೀಕು ಅಡ್ವಾನ್ಸ್ ಕೊಡ್ತೀನಿ ಸರ್ ಅಂತ ಹೇಳಿದ್ನಿ. 5,001 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋದ್ನಿ. ಆಮೇಲೆ ಸ್ವಲ್ಪ ಬಾಧೆ ಆಗಿತ್ತು, ಸ್ವಲ್ಪ ದುಡ್ಡಕ್ಕೆ. ಪಾಪ ನವೀನ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಲಾಸ್ಟ್ ಟೈಮ್ ನಾವು ನವೀನ್ ಸರ್ ಜೊತೆಯಲ್ಲಿ ಆಫೀಸ್ಗೆ ಬಂದಿದ್ವಿ, ಹೆಡ್ ಆಫೀಸ್ಗೆ ಹೊಸಕೋಟೆ. ಅಲ್ಲಿ ಹೊಸಕೋಟೆ ಬಂದಾಗ ಸ್ನೇಹ ಸಾಗರ ಎಲ್ಲ ಒಳ್ಳೆ ರೆಸ್ಪೆಕ್ಟ್, ಸ್ಟಾಫ್ ಎಲ್ಲ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟರು. ಒಳ್ಳೆ ರೆಸ್ಪೆಕ್ಟ್ ಆಗಲಿ, ಒಳ್ಳೆ ಕಾಫಿ ಟೀ ಒಳ್ಳೆ ಚೆನ್ನಾಗಿ ಮಾತಾಡ್ದು ನನಗೆ ತುಂಬ. ಯಾಕಂದರೆ ಮೈನ್ ರೆಸ್ಪೆಕ್ಟ್ ಬೇಕಾಗಿದ್ದು, ದುಡ್ಡು ಕಾಸಲ್ಲಿ ಇಂಪಾರ್ಟೆಂಟ್ ಅಲ್ಲ. ಒಳ್ಳೆ ಮಾತು, ಒಳ್ಳೆ ಗುಣ, ಒಳ್ಳೆ ರೆಸ್ಪೆಕ್ಟು. ನವೀನ್ ಸರ್ ಅಂತ ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಸ್ನೇಹ ಸಾಗರ್ ಅಷ್ಟೇ. ಫೋನ್ ಮಾಡಿದೆ ಎಂಥ ಟೈಮಲ್ಲಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಬಟ್ ಗುಡ್ ಪ್ರೈಜ್ ಮಾಡಿಕೊಟ್ರು ನಮಗೆ. ಅಲ್ಲಿ ಇರೋ ಪ್ರೈಜ್ಕನ್ನ ನಮ್ಗೆ ಪರವಾಗಿಲ್ಲ, ಚೆನ್ನಾಗಿ ರೇಟ್ ಮಾಡಿಕೊಟ್ರು. ಅದು ನಾನು ಹೇಳೋಕ್ಕನಕ್ಕಾಗ ನನ್ನ ಕಡೆಯಿಂದ ಒಂದು ಸೈಟ್ ಕೊಡಿಸಿದ್ವಿ. ನಂಗೆ ತುಂಬ ಇಷ್ಟ ಆಯಿತು. ಸ್ನೇಹ ಸಾಗರ್ಗೆ ಒಳ್ಳೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾಫ್ಗೆಲ್ಲ ಒಳ್ಳೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ನಂಬಿಕೆಗೆ ಇನ್ನೊಂದು ಹೆಸರು ಸ್ನೇಹ ಸಾಗರ್ ವೆಂಚರ್ಸ್. ನಮಸ್ಕಾರ ಸ್ನೇಹಿತರೆ. ನಾವು ಆ್ಯಕ್ಚುಲಿ ಇರೋದು ಇವಾಗ ಬೆಂಗಳೂರು, ಆದರೆ ನಾವು ಬಂದಿರೋದು ಉತ್ತರ ಕನ್ನಡ, ಹಳಿಯಾಳ ತಾಲೂಕು, ಆರ್ ವಿ ದೇಶಪಾಂಡೆ ಕ್ಷೇತ್ರ. ಅದು ಅಷ್ಟು ಈಜುವಾಗಿ ನಮ್ಮ ಲೈಫ್ ಇಲ್ಲ. ಎಳ್ನೀರು ಮಾರ್ತಾ ಇದ್ವಿ, ತುಂಬ ಕಷ್ಟಪಟ್ಟಿದ್ವಿ. ರೋಡಲ್ಲಿ ಎಳ್ನೀರು ಮಾಡ್ತಾ ಇದ್ರಿ. ನಮ್ಮ ಮಿಸ್ಸಸ್ಸು ಕೆಲವು ಸತೆ ಸೈಕಲ್ ತಳ್ತಾ ಇದ್ರು. ಅಂಥ ಕಷ್ಟದಲ್ಲೇ ನಾವು ಬೆಳೆದ್ವಿ. ಎಲ್ಲೋ ಬೆಳೀತಾ ಎಲ್ಲೋ ಒಂದು ಗ್ರಿಪ್ ಸಿಕ್ತು. ಇವಾಗ ಮನೆಗೆ ನೀರು ಮಾರ್ತಾ ಇದೆ, ಎಳ್ನೀರು ಮಾರ್ತಾ ಇದೆ. ಇವಾಗ ನಾನು ಡಾಲರ್ ಎಕ್ಸ್ಚೇಂಜ್ ಮಾಡ್ತೀನಿ. ಸುಮಾರು 30-40 ದೇಶದ ಜನ ನನ್ನ ಕಡೆ ಬರುವಂಗೆ ದೇವ್ರು ಸಹಾಯ ಮಾಡಿದ್ದಾರೆ, ಅಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ 4 ಜನ ಮಕ್ಕಳು ಎಲ್ಲೋ ಒಂದು ಸೈಟ್ ತಗೊಳ್ಳೋಣ, ಮನೆ ತಗೊಳ್ಳೋದು ಪ್ರತಿಯೊಬ್ಬರ ಆಸೆ. ಎಷ್ಟೋ ಬಡವನೇ ಇರಲಿ, ಅವ್ನು ಶ್ರೀಮಂತ ಇರಲಿ, ಒಂದು ಸ್ವಂತ ಮನೆ ಅನ್ನೋ ಸ್ವಂತ ಸೈಟ್ ಇರ್ಬೇಕನ್ನೋದು ಒಂದು ಬಯಕೆ ಇದ್ದೇ ಇರುತ್ತೆ. ಹಾಗಾದಾಗ ಶೋಭಾ ಮೇಡಮ್ ಅಂತ ಒಬ್ಬರು ಪರಿಚಯ ಆಗ್ತದೆ. ಸರ್, ನಾನು ಇಲ್ಲಿ ಈ ಹೊಸಕೋಟೆಯಲ್ಲಿ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಇದೆ, ನಾನು ಅಲ್ಲಿ ಜಾಯ್ನ್ ಆಗಿದ್ದೀನಿ, ಒಂದ್ಸತಿ ವಿಸಿಟ್ ಕೊಡಿ ಸರ್ ದಯವಿಟ್ಟು. ಸುಮಾರು ಸತಿ ಹೇಳಿದ್ರು, ನಾನು ಕಿವಿಗೆ ಹಾಕೊಂಡಿಲ್ಲ ಅವ್ರು. ಆದ್ರೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ, ಸರ್ ನಿಮಗೆ EMI ಫೆಸಿಲಿಟೀಸ್ ಇದೆ, ನೀವು ಈಸಿಯಾಗಿ ಸೈಟ್ ತಗೋಬಹುದು. ಒಂದ್ಸತಿ ಆಫೀಸ್ ಹೋದಾಗ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸರ್, ನೀವು ಮಿನಿಮಮ್ ಒಂದು 20% ಕಾಸು ನಿಮ್ ಕೈಲಿ, ಮಿಕ್ಕಿದ 80% ನಾನು ಲೋನ್ ಮಾಡ್ಕೊಟ್ಟು ಹತ್ರ ಬೇರೆ ಕೆಲವು EMI ಕಟ್ಲಿಕ್ಕೆ ನಿಮಗೆ ಸಹಾಯ ಮಾಡ್ತೀನಿ ಅಂತ ಸ್ನೇಹ ಸಾಗರ್ದವ್ರು ನಮ್ಗೆ ಹೇಳಿದ್ರು. ಡೈರೆಕ್ಟರ್ ಬಂದು ಶ್ರೀನಿವಾಸ ಅವರು ಫಸ್ಟ್ ಹೋದಾಗ ಭೇಟಿ ಆಗ್ಲಿಲ್ಲ. ಸೆಕೆಂಡ್ ಹೋದಾಗ ಅವ್ರು ಭೇಟಿ ಆದಾಗ ನನಗೆ ಸುಮಾರು ವಿಷಯಗಳು ಅವ್ರು ಹೇಳಿದ್ರು. ಸರ್, ನಾವ್ ಇದ್ದೀವಿ, ದಯವಿಟ್ಟು ನಮ್ಮ ಪ್ರಾಜೆಕ್ಟ್ಗಳು ಚೆನ್ನಾಗಿದೆ ಸರ್ ನೋಡಿ ಅಂತ. ಅವರು ಭೇಟಿಯಾಗಿ ಮಾತಾಡಿ ಆಮೇಲೆ ಸೈಟ್ ವಿಸಿಟ್ ಕೊಟ್ಟಾಗ ನಮ್ಗೆ ಯಾಕೋ ಇಷ್ಟ ಆಯ್ತು. ಆಮೇಲೆ ನಮ್ಮ ಮಿಸ್ಸಸ್ ಜೊತೆ ಮಾತಾಡಿದೆ. ಆದ್ರೂ ಎಷ್ಟೋ ತೊಂದರೆ ಇತ್ತು ನಮಗೆ ಆ ಸೈಟ್ ತಗೊಳ್ಳೋ ಸಮಯದಲ್ಲಿ. ಏನೇನೋ ಮಾಡಿ ಸ್ವಲ್ಪ ಡೌನ್ ಪೇಮೆಂಟ್ ನಾವು ಕಟ್ಟೋ ತರ ಪ್ಲಾನ್ ಮಾಡಿದ್ವಿ. ಡೌನ್ ಪೇಮೆಂಟ್ ಕಟ್ಟಿದ್ಮೇಲೆ ಅವರು 70%, 70% ಲೋನ್ ಮಾಡ್ತಾರೆ. ನಾವು 2 ಸೈಟ್ ತಗೊಂಡಿದ್ವಿ. ಬಹಳ ಖುಷಿಯಾಗಿದ್ದೀವಿ. ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ತಾ ಇರೋದು, ಏನೋ ಒಂದು ತಗೋತಾ ಇರೋದು. ಯಾಕಂದ್ರೆ ಎಲ್ಲೋ ಬಿದ್ದಂತ ನಮ್ಮನ್ನ, ಕಸವಾಗಿದ್ದಂತ ನಮ್ಮ ಜೀವನವನ್ನ ರಸಭರಿತವಾಗಿ ಮಾಡಿದ ನಮ್ಮ ದೇವರು. ನಾನು ಇಷ್ಟೇ ಹೇಳೋದು, ಅನೇಕ ಜನ ನೀವು ಸೈಟ್ ತಗೋಬೇಕಂತಿದ್ರೆ ಹಳ್ಳಿದಿಂದ ಬಂದವರು ಅಥವಾ ಉತ್ತರ ಕನ್ನಡ ಅಥವಾ ಬೇರೆ ಸ್ಟೇಟ್ ಇಂದ, ಎಲ್ಲಾ ದೇಶ ಮೂಲೆಯಿಂದ ನೀವು ಹಿಂದಿ ಅವರು ಅಥವಾ ಕನ್ನಡದವರು, ಬೇರೆ ಭಾಷೆ, ತೆಲುಗು, ತಮಿಳು, ಒಂದ್ ಸರ್ತಿ ನೀವು ವಿಸಿಟ್ ಕೊಡಬೇಕು. ಸ್ನೇಹ ಸಾಗರ್ ಅವರು ನನಗೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಇವಾಗ ಅವರ ಅಪ್ರೋಚ್ ಚೆನ್ನಾಗಿರತ್ತೆ, ಮಾತಾಡೋದ್ರಲ್ಲಿ ಎಲ್ಲಾ ರೀತಿಯಿಂದ. ಒಂದು ನೀವು ವಿಸಿಟ್ ಕೊಟ್ಟಾಗ ಗೊತ್ತಾಗತ್ತೆ, ಎಲ್ಲೋ ಸೈಟ್ ತಗೋಬೇಕಂತ ಬಯಕೆ ಇರುತ್ತೆ ಅಲ್ಲ, ಅಲ್ಲಿ ನಿಮಗೆ ದಟ್ ಈಸ್ ಅ ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ಫಾರ್ ಯು ಟು ಬೈ ದ ಸೈಟ್. ನೀವು 100% ಖುಷಿಯಾಗಿರ್ತೀರಿ. ಸ್ನೇಹ ಸಾಗರ್ ಹೋಗಿದ್ದು ಒಂದು ಪ್ರತಿಫಲ ನಿಮ್ಮ ಮನೆಗೆ ಬರುತ್ತೆ, ಮತ್ತೆಲ್ಲ ನಿಮ್ಮ ಕುಟುಂಬಕ್ಕೆ ಒಂದು ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ. ಇನ್ನೊಂದು ಏನಂದ್ರೆ, ಅವ್ರು ಮಾಡೋದು ರಿಯಲ್ ಎಸ್ಟೇಟ್ ಎಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಅಲ್ಲ, ಇಂಡಸ್ಟ್ರಿಯಲ್ ಏರಿಯಾ. ದಟ್ ಈಸ್ ದ ಹೈಯೆಸ್ಟ್ ಏಷ್ಯಾ ಕಾಂಟಿನೆಂಟ್ ಅಲ್ಲಿ. ದಿಸ್ ಇಸ್ ದ ಟಾಪ್ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ ಇನ್ ಏಷ್ಯಾ ಕಾಂಟಿನೆಂಟ್. ದಟ್ ಈಸ್ ವೇಮ್ಗಲ್. that surrounding they developed the layouts. In that layout, if you buy the site, and today when you buy, it will be like in lakhs, but in future it will go in crores. That I can tell you. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಾವು ಸೈಟ್ ತಗೊಳ್ಳೇಬೇಕು, ನೀವು ಸ್ನೇಹ ಸಾಗರ್ಗೆ ವಿಸಿಟ್ ಮಾಡಿದ್ದು ಒಳ್ಳೇದು.
ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ನಾವು ತೋಟದ ಕೆಲಸ ಮಾಡೋದು. ನಾವು ಒಂದು 5-6 ವರ್ಷದಿಂದ ಇಕ್ಕೊಂಡು ಹಣನ ಸ್ನೇಹ ಸಾಗರ ಅಂತ ಇಲ್ಲಿ ಚೌಡೇನಹಳ್ಳಿ ಹತ್ರ ಲೇಔಟ್ ಮಾಡಿದ್ರು. ಅದ್ರಾಗ ಒಂದು ಸೈಟ್ ಬೇಕು ಅಂತ ಹೋಗಿ ಅಲ್ಲಿ ನವೀನ್ ಸಾರ್ ಅಂತ ಒಬ್ರು ಇದ್ರು. ಅವ್ರ ಹತ್ರ ಕೇಳಿದ್ವಿ, ನಮ್ಗೆ ಅದು ಸೈಟ್ ಹಿಡಿಸ್ತು ಇರಲಿ ಅಂತ. ಅದಕ್ಕೆ ಅಲ್ಲಿಂದ ಹೊಸಕೋಟೆಗೆ ಹೊಸಕೋಟೆನಾಗ ಅವ್ರ ಆಫೀಸಾಗ ಸ್ನೇಹ ಸಾಗರ ಅಂತ ಐತಲ್ಲ, ಅಲ್ಲಿ ಹೋಗಿ ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ರೆ, ಆಮೇಲೆ ನಾವು ನಮ್ಗೆ ಗೊತ್ತಿರೋರನ್ನ ಕರ್ಕೊಂಡೋಗಿ ತೋರಿಸಿದ್ರೆ, ಇಲ್ಲಪ್ಪ ಚೆನ್ನಾಗಿದೆ ತಕ ಅಂತ ನಾವು ತಗೊಂಡು ನಮ್ಗೆ ಡಾಕ್ಯುಮೆಂಟ್ ಎಲ್ಲನೂ ಕ್ಲೀನಾಗಿ ಮಾಡಿಕೊಟ್ಟು ಮಾಡ್ಯವ್ರೆ. ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಅವರೇ ಕರ್ಕೊಂಡೋದ್ರು. ನಾವೇನು ಮಾಡೋಲ್ಲ, ಕುಲ್ಸಿದ್ರು, ಕೂತ್ಕೊಂಡಿದ್ರೆ ಅವರೇ ಎಲ್ಲ ಕೆಲಸ ಮಾಡಿ ಇಲ್ಲಿ ಸೈನ್ ಹಾಕಿ ನಮ್ಮ ಪೇಪರ್ ನಮ್ಗೆ ಕೊಟ್ಟರು. ಅವರು ಕಾಸು ಅವ್ರು ಕೊಟ್ಬಿಟ್ಟು ನಾವು ಬಂದರೆ, ಚೆನ್ನಾಗಿದೆ ಜಾಗ, ಯಾರಾದರೂ ತಗೊಳೋರಿದ್ರೆ ತಗೊಬೋದು. ಸರಿ, ಇನ್ನೊಂದು ಮಾತು ಏನಪ್ಪ ಅಂದರೆ, ಊರು ಪಕ್ಕದಲ್ಲಿರೋದ್ರಿಂದ ಸ್ವಲ್ಪ ಬೇಗ ಡೆವಲಪ್ಮೆಂಟ್ ಆಗ್ತದ ಅಂತ ನಮ್ಮ ಐಡಿಯಾ ಮೇಲೆ ತಗೊಂಡಿದ್ದು ನಿಜ. ಚೆನ್ನಾಗಿ ಆಗುತ್ತೆ, ಏನು ತೊಂದರೆ ಇಲ್ಲ. ಈಗ ನಾವು ಎಲ್ಲೋ ಹೋಗಿ ಬೇರೆ ಕಡೆ ಎಲ್ಲೋ ಒಂದು ಕಡೆ ಕಾಡಲ್ಲಿ ಹಾಕಿಬಿಟ್ರೆ ಬೆಳೆಯಲ್ಲ. ಅದು ಊರು ಹಂಚಾಗಿರೋದ್ರಿಂದ ಸ್ವಲ್ಪ ಡೆವಲಪ್ಮೆಂಟ್ ಬೇಗ ಆಗ್ತದ ಅಂತ ನಮ್ಮ ಕನಸಿದ್ದು ನಾವು ಹೇಳಿದರೆ. ಚೆನ್ನಾಗಿದೆ, ಯಾರು ಬೇಕಾಗಿರೋರು ತಗೊಳ್ರಿ, ಚೆನ್ನಾಗಿದೆ. ಆಮೇಲೆ ನಮ್ಮೂರಿನವರು ಇನ್ನೊಬ್ಬರು ತಗೊಂಡ್ರು, ನಮ್ಮ ಫ್ರೆಂಡೇ ಅವರು, ಹಿಂಗೆ ತಗೊಂಡ್ರಿ ಅಂತಂದರೆ. ಆಮೇಲೆ ಅವ್ರು ಬಂದು ನಮಗೂ ಒಂದು ಬೇಕು ಅಂತೇಳಿ ಹೋಗಿ ನೋಡಿದರೆ ತಗೊಂಡ್ರು. ಅವರು ನವೀನ್ ಸಾರು ಹೇಳಿದರು, ಆಮೇಲೆ ತಗೊಂಡ್ರಿ. ಆಮೇಲೆ ಇನ್ನೂ ಫ್ರೆಂಡು ಬೇಕು ಅಂದರು, ಕರ್ಕೊಂಡೋಗಿ ಅವ್ರಿಗೂ ಅಡ್ವಾನ್ಸ್ ಹಾಕಿಸಿ ಮಡಗಿದ್ರೆ, ಇನ್ನು ರಿಜಿಸ್ಟ್ರ್ ಆಗಿಲ್ಲ. ಮುಂದಿನ ದಿನಗಳಾಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಊರ ಪಕ್ಕದಲ್ಲಿರೋದ್ರಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ. ವಾಸ್ತುವನ್ನು ಚೆನ್ನಾಗಿದೆ ಸೈಟ್ಗಳು, ಏನು ತೊಂದರೆ ಇಲ್ಲ. ಯಾರನ್ನ ತಗೊಳೋರಿದ್ರೆ ತಗೋಬೋದು, ಒಳ್ಳೆ ಜಾಗ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಬಾಬು ಅಂತ. ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ನರಸಾಪುರ ನಂದು. ತುಂಬ ದಿನಗಳಿಂದ ನಾನು ಸೈಟ್ ತೊಗೋಬೇಕಂತ ಎಷ್ಟೋ ಪ್ರಯತ್ನ ಪಡ್ತಾಯಿದ್ದೆ. ಆದರೆ ಇಲ್ಲಿಂದ ರೇಟ್ ನೋಡಿದ್ರೆ ಎಲ್ಲೋದ್ರೂ 2500, 2800 ಇಲ್ಲ 3000 ಹಿಂಗೆ ಹೇಳ್ತಾಯಿದ್ರು. ನಾನು ಮತ್ತೆ ಸೈಟ್ ತೊಗೊಂಡು ಹಾಕೋಲ್ಲ ಅಂದ್ಕೊಂಡು ನಾನು ಎಷ್ಟೋ ತುಂಬ ನೊಂದ್ಬಿಟ್ಟಿದ್ದೆ ನಾನು. ನಂತರ ಏನಂತಂದರೆ, ಹಿಂಗೆ ಒಂದು ನರಸಾಪುರ ಪಕ್ಕ ಚೌಡೇನಹಳ್ಳಿ ಅಂತ ಊರೊಂದು, ಆ ಊರಲ್ಲಿ ಹಿಂಗೆ ಒಂದು ಲೇಔಟ್ ನಡೆಸ್ತಾಯಿದ್ರು ಒಬ್ಬರು. ನಾನು ಹಿಂಗೆ ವಿಚಾರಿಸೋಣ ಬಿಟ್ಟು ಅಲ್ಲಿ ಹೋಗಿದ್ದೆ. ಅಲ್ಲಿ ಒಬ್ಬ ನವೀನ್ ಸರ್ ಅಂತ ನಮಗೆ ಬಂದು ಅವರೇ ನಮ್ಮ ಮಾತಾಡ್ಸೋದು, ನಮ್ಮ ನವೀನ್ ಸರ್ ಸಮಾಚಾರ ಇಲ್ಲಿ ಅಂತೇಳಿ ಮಾತಾಡ್ಸೋದು ನಮ್ಮನ್ನು. ಸೊ ಈ ಥರ ಇದೆ ಅಂತ ಹೇಳಿದೆ ನಾನು. ನನಗೆ ತುಂಬ ಭಯ ಆಗಿತ್ತು, ಯಾವ ಥರ ಸೈಟ್ ತೊಗೊಳೋದು. 18 ಲಕ್ಷ 14 ಲಕ್ಷ ಹೇಳ್ತಿದ್ದಾರೆ. ನಾನು ಫುಲ್ ಅಮೌಂಟ್ ಕೊಡ್ಬೇಕು. ನಾನು ತುಂಬ ಭಯದಿಂದ ನಾನು ಸುಮ್ಮನೆ ಇಲ್ಲ ಸರ್ ಅಂತ ಹೇಳಿದೆ. ಮತ್ತು ಅವರೇ ನಮ್ಮನ್ನು ಮಾತಾಡಿಸಿ, ಸರ್ ಏನಿಲ್ಲ, ಕರೆಕ್ಟಾಗಿ ನಿಮ್ಮ ಹತ್ರ ಏನಿಲ್ಲ ಕರೆಕ್ಟಾಗಿ ಹೇಳಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಇದ್ಕೊಂಡು ನಾನು ಈ ಥರ ಸರ್ ನಮ್ಮ ಸೈಟ್ ತೊಗೊಂಡು ನಮ್ಮ ಮಾತಾಡ್ಸೋಣ ಅಮೌಂಟ್ ಅಂತ ಹೇಳಿದಾಗ, ನೀವೇನು ಮಾಡಬೇಡಿ, ನಮಗೆ 20% ಡೌನ್ ಪೇಮೆಂಟ್ ಮಾತ್ರ ಕಟ್ಟಿ, ಮಿಕ್ಕಿದ್ದು ನಾವು 80% ನಮ್ಮ ಕಂಪ್ನಿ ಕಡೆಯಿಂದ ನಾವು ಲೋನ್ ಮಾಡ್ಕೊಂಡು ಅಂದ್ಬಿಟ್ಟು ಹೇಳಿದ್ರು. ಇವ್ರ ಕಂಪ್ನಿ ಹೆಸರು ಬಂದುಬಿಟ್ಟು ಸ್ನೇಹ ಸಾಗರ ವೆಂಚರ್ಸ್ ಅಂದ್ಬಿಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವರು ನಮ್ಮನ್ನು ಕರ್ಕೊಂಡು ಹೊಸಕೋಟೆಯಲ್ಲಿರೋ ಹೆಡ್ ಆಫೀಸಿಗೆ ಕರ್ಕೊಂಡೋಗಿ ಬೆಸ್ಟ್ ಪ್ರೈಸಲ್ಲಿ ನಮಗೆ ಸೈಟ್ ಕೂಡ ಮಾಡಿಕೊಟ್ರು. ಮತ್ತು ಅವರೇ ಡೌನ್ ಪೇಮೆಂಟ್ ಕೂಡ 20% ಕಟ್ಸ್ಕೊಂಡು 80% ಅವರೇ ಎಲ್ಲ ಲೋನ್ ಎಲ್ಲ ಮಾಡಿಸಿ ವಿತ್ ಕನ್ಸೆಷನ್ ಕೂಡ ನಮ್ಮ ಮನೆ ಕಟ್ಟೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಅವರೇ ನಮಗೆ ಕನ್ಸೆಷನ್ ಕೂಡ ಲೋನ್ ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತು ಯಾರು ಭಯಪಡಕ್ಕೆ ಹೋಗಬೇಡಿ, ನಮ್ಮ ಕೈಯಲ್ಲಿ ಸೈಟ್ ತೆಗೆಲ್ಲ ಅಂತ ಅನ್ಕೋಬೇಡಿ. ಏನಿದೆ ಸ್ನೇಹ ಸಾಗರ್ ವೆಂಚರ್ಸ್ ಅವ್ರನ್ನ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಅನುಕೂಲ ತಕ್ಕಂತೆ ಏನಿದೆ ನಿಮ್ಮ ಬೆಸ್ಟ್ ಪ್ರೈಸಲ್ಲಿ ನಾವು ಅದರಿಂದ ತುಂಬ ಖುಷಿಯಾಗಿದ್ದೀರಿ. ಇವತ್ತು ನಾವು ಟೋಕನ್ ಅಡ್ರೆಸ್ ಕೊಟ್ಟೆ ಅಷ್ಟೇ. ನೀವು ಅಡ್ವಾನ್ಸ್ ಎಷ್ಟೋ ಲಕ್ಷಗಳು ಕೊಡ್ಬೇಕು ಅನ್ಕೋಬೇಡಿ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟು 10,000 ಆದರೂ ಪರವಾಗಿಲ್ಲ, ಟೋಕನ್ ಅಡ್ರೆಸ್ ಕೊಟ್ಟು ನೀವು ಫಸ್ಟ್ ಸೈಟ್ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಅವ್ರು 10 ದಿನ ಟೈಮ್ ಕೊಡ್ತಾರೆ. ಮತ್ತು ಬೇಕಾದ್ರೆ ನಿಮ್ಗೆ ನಮ್ಮ ಹತ್ರ ದುಡ್ಡು ಎಕ್ಸೆಸ್ ಆಗಿಲ್ಲ ಅನ್ನೋ ಫೀಲಿಂಗ್ ನಿಮ್ಮ ಹತ್ರ ಇರಬಾರ್ದು. ನಿಮ್ಮ ಹತ್ರ ಯಾವ ಥರ ಏನೇನು ಅಮೌಂಟ್ ಇದೆ ಅವ್ರಿಗೆ ಹೇಳಿ ತಿಳಿವಳಿಸಿ ಅವ್ರಿಗೆ, ಅವರೇ ನಿಮ್ಗೆ ಬಂದು ಈ ಥರ ಮಾಡಿತಾರೆ ಅಂತ ಹೇಳ್ಕೊಡ್ತಾರೆ. ನೀವು ಫುಲ್ ಅಮೌಂಟ್ ಕಟ್ಟಬೇಕಂತೇನಿಲ್ಲ, ತುಂಬ ಫಾಸ್ಟಾಗಿ ಕೂಡ ನಮ್ಗೆ ಡಾಕ್ಯುಮೆಂಟ್ಸ್ ಇದು ಮಾಡಿಕೊಡ್ತಾರೆ. ಅಗ್ರಿಮೆಂಟ್ ಎಲ್ಲ ಮಾಡಿ ಕ್ಲೀನಾಗಿ ನಮ್ಗೆ ಯಾವುದೇ ತೊಂದರೆ ಇಲ್ದಿರ ಅವರೇ ಎಲ್ಲ ನಡೆಸಿ ಇದು ಮಾಡಿಕೊಡ್ತಾರೆ. ಇನ್ನೊಂದು ಹೇಳ್ತಿದ್ದೆ ನಾನು, ನೀವು ಅಷ್ಟೇ ಯಾರು ಮಿಡ್ಲ್ ಕ್ಲಾಸ್ ಅಂತಿದ್ದೀರಾ, ದಯವಿಟ್ಟು ಎಲ್ಲದನ್ನೂ ಸೈಡ್ಗೆ ಇಟ್ಬಿಟ್ಟು ನಮ್ಮ ಸ್ನೇಹ ಸಾಗರ್ ವೆಂಚರ್ಸ್ ಹತ್ರ ಹೋಗಿ ಹೆಡ್ ಆಫೀಸ್ ಬಂದು ಹೊಸಕೋಟೆಯಲ್ಲಿದೆ, ಅವ್ರನ್ನ ಹೋಗಿ ಸರಿ ಮೀಟ್ ಮಾಡಿ ಆಫೀಸಲ್ಲಿ, ನಿಮಗೆ ಖುಷಿಯಾಗುತ್ತೆ. ಮತ್ತು ಥ್ಯಾಂಕ್ ಯು ಸ್ನೇಹ ಸಾಗರ್ ವೆಂಚರ್ಸ್. ಮುಖ್ಯವಾಗಿ ಧನ್ಯವಾದಗಳು ಸ್ನೇಹ ಸಾಗರ್ ವೆಂಚರ್ಸ್ನ MD ಆದಂಥ ಶ್ರೀನಿವಾಸ್ ಸರ್ಗೆ. ನಮ್ಮ ಹೆಸರು ರಮೇಶ್ ಅಂತ, ಕೆಮ್ಮುಶೆಟ್ಟಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಈಗ ನಾವು ಒಂದು ಸೈಟ್ ತಗೋಬೇಕಂತ ಓಡಾಡ್ತಾ ಇದ್ರೆ, ಆಗ ಪ್ರಶಾಂತ್ ಎಂಬುವರು ಈ ಚೌಡೇನಹಳ್ಳಿ ಹತ್ರ ಸ್ನೇಹ ಸಾಗರ ಲೇಔಟಲ್ಲಿ ತಗೊಳ್ಳಿ, ಮುಂದೆ ಇಂಪ್ರೂವ್ ಆಗಿರುತ್ತದೆ ಎಲ್ಲ ಮಾತಾಡಿದ್ರಲ್ಲಿ. ಅಲ್ಲಿ ನವೀನ್ ಸರ್ ಅಂತ ಒಬ್ರು ಮ್ಯಾನೇಜರ್ ಇದ್ರು.
ಅವ್ರ ಹತ್ರ ಇಲ್ಲೇ ವ್ಯಾಪಾರ ಮಾಡಿದರೆ ಪರವಾಗಿಲ್ಲ, ಒಂದು ರೀಸನಬಲ್ ರೇಟ್ ಹಾಕ್ಕೊಟ್ರು. ಆಮೇಲೆ ಹಂಗೆ ಹೊಸಕೋಟೆಯಲ್ಲಿ ಆಫೀಸ್ಗೆ ಬನ್ನಿ, ಅಲ್ಲೇ ಇದು ಮಾಡ್ಕೊಡ್ತಾರೆ ಒಂದು. ಆಗ ಅಲ್ಲಿ ಹೋಗಿ ಅಲ್ಲಿ ಆಫೀಸಲ್ಲಿ ಒಳ್ಳೆ ಸ್ನೇಹ ಸಾಗರದಲ್ಲಿ ಯಾರೋ ಒಂದು ಸೈಡು ತಗೊಳ್ಬೇಕಾದ್ರೆ ತಗೊಳ್ಳಿ, ಒಳ್ಳೆ ಬೆನಿಫಿಟ್ ಐತೆ. ಅವ್ರು ಒಳ್ಳೆ ರೀಸನಬಲ್ ರೇಟ್ ಕೊಡ್ತಾರೆ. ಸ್ನೇಹ ಸಾಗರ ಲೇಔಟಲ್ಲಿ ಇನ್ನೂ ಒಂದು 10 ಸೈಡ್ ಇದ್ದಾವೆ. ಯಾರಾದರೂ ಪರ್ಚೇಸ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ಬೆನಿಫಿಟ್ ಐತೆ. ಕಲುಮಂಜಿಲಿ ರೋಡ್ ಬಂದು ಡಬಲ್ ರೋಡ್ ಆಗುತ್ತೆ. ಅದರಿಂದ ಯಾರಾದರೂ ತಗೊಳ್ಳಿ. ನಾವು ಈಗ ತಗೊಂಡು ರಿಜಿಸ್ಟರ್ ಆಗಿದೆ. ನೀವು ಯಾರಾದ್ರು ತಗೊಳ್ಬೇಕಾದ್ರೆ ತಗೊಳ್ಳಿ. ಮುಂದೆ ಒಳ್ಳೆ ಫ್ಯೂಚರ್ ಐತೆ, ಒಳ್ಳೆ ಇದೈತೆ. ಸ್ನೇಹ ಸಾಗರ ಒಳ್ಳೆ ಆಫೀಸು, ಎಲ್ಲ ಅವರೇ ನೋಡ್ಕೊಳ್ತಾರೆ. ನಮ್ಗೇನು ತೊಂದರೆ ಇಲ್ಲ. ಯಾರು ತಗೊಳ್ಬೇಕಾದ್ರೆ ತಗೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಜೇಶ್ ಅಂತ. ನಾನು ಆಂಧ್ರದಿಂದ ಬಂದಿದ್ದೀನಿ. ಈಗ ನಾವು ಗಾರ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರು ಬಂದು ಸುಮಾರು 15 ವರ್ಷ ಆಗಿದೆ. 15 ವರ್ಷದಿಂದ ನಾನು ಗಾರ ಕೆಲಸನೇ ಮಾಡ್ತಾ ಇದ್ದೀನಿ. ಈಗ ಆ ಥರ ಮಾಡ್ತಾ ಮಾಡ್ತಾ ಎಷ್ಟೋ ದುಡ್ಡು ಸಂಪಾದನೆ ಮಾಡಿದ್ದೀನಿ, ಎಷ್ಟೋ ಖರ್ಚು ಮಾಡಿದ್ದೀನಿ. ಏನೋ ಒಂದು ಇದಕ್ಕೆ ನನ್ನಕ್ಕಂತ ನಾನು ಇಟ್ಕೊಂಡಿಲ್ಲ. ನಾನು ಏನೋ ಒಂದು ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ನಾನೀಗ ಕೆಲಸ ಮಾಡುವಾಗ ನನಗೆ ಒಬ್ರು ಹೇಳಿದ್ರು, ಸೋಷಿಯಲ್ ಮೀಡಿಯಾದಾಗ ಇದು ರಿಯಲ್ ಎಸ್ಟೇಟ್ ಬಗ್ಗೆ ಹೇಳಿದ್ರು. ಸೋಷಿಯಲ್ ಮೀಡಿಯಾಗ ನೋಡಿದ್ದೀನಿ, ಸ್ನೇಹ ಸಾಗರ್ ವೆಂಚರ್ಸ್ ಅಂತ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ನನಗೊಂದು ಇಷ್ಟ ಆಯ್ತು. ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ ಕೇಳಿದೆ, ಅದು ಓಕೆ ಅಂತ ಹೇಳಿದ್ರು. ಆಮೇಲೆ ನಾನು ಡೈರೆಕ್ಟ್ರು ಆಫೀಸ್ಗೆ ಹೋಗಿದೆ. ಸರ್, ನನಗೊಂದು ಕಮ್ಮಿ ಬಜೆಟ್ ಅಲ್ಲಿ ಒಂದು ಸೈಟ್ ಬೇಕು ಸರ್, ನಾವು ಅದರಲ್ಲಿ ಮನೆ ಕಟ್ಕೋಬೇಕು. ಆಮೇಲೆ ಅವ್ರೇನು ಹೇಳಿದ್ರು, ಈ ತರ ನಮ್ದೇ ಲೇಔಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ನಾನು ಲೇಔಟ್ ವಿಸಿಟ್ ಮಾಡಿದೆ. ಲೇಔಟ್ ವಿಸಿಟ್ ಮಾಡಿದ್ಮೇಲೆ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಇಂಡಸ್ಟ್ರಿಯಲ್ಲಿ ಅದು ಇದು ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಬಂದು ಓಕೆ ಅನ್ಕೊಂಡ್ಬಿಟ್ಟು ಮತ್ತೆ ಆಫೀಸ್ಗೆ ಬಂದ್ಬಿಟ್ಟು ನಾನು ಸರ್ ಹತ್ರ ಮಾತಾಡಿ, ಸರ್ ನಾನು ಜಮೀನು ತಗೊಂತೀನಿ, ಬಟ್ ನನ್ನ ಹತ್ರ ದುಡ್ಡಿಲ್ಲ ಸರ್, ನನಗೆ ಯಾವ ತರ ದುಡ್ಡು ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗುತ್ತೆ ಸರ್. ನಾನು ಕನ್ಸ್ಟ್ರಕ್ಷನ್ ಮಾಡೋದು, ನನಗೆ ಏನಾದ್ರೂ ಕೆಲಸ ಯಾವ್ದಾದ್ರು ನಿಮ್ಮ ಹತ್ರ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಕೆಲಸ ಇದ್ರೆ ನನ್ಗೆ ಕೊಡ್ರೆ ನಾನು ಅದರಲ್ಲಿ ದುಡ್ಡು ತಗೊಳಕ್ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟಿದೆ. ಆಮೇಲೆ ಅವ್ರೇನು ಹೇಳಿದ್ರು, ಇನ್ನೊಂದು ನೀವು ಫುಲ್ ದುಡ್ಡು ಕಟ್ಟೋದಕ್ಕೆ ಏನು ಅವಶ್ಯಕತೆ ಏನಿಲ್ಲ, ನೀವು ಒಂದು 20% ಅಮೌಂಟ್ ಇದ್ರೆ ಸಾಕು. ನಿನ್ನ ಹತ್ರ ಒಂದು 3 ಲಕ್ಷ ಅಮೌಂಟ್ ಇದ್ರೆ ನೀವು ಜಮೀನ್ ತಗೋಬಹುದು. ನಾನೇ ನಿಮ್ಗೆ ಎಲ್ಲ ಲೋನ್ಸ್ ಎಲ್ಲ ಮಾಡ್ಕೊಟ್ಟು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ರಿಜಿಸ್ಟ್ರೇಷನ್ ದುಡ್ಡು ನಾನೇ ಕೊಡ್ತೀನಿ, ಬೇಕಾದ್ರೆ ನೀವು ಆಮೇಲೆ ನೀನ್ ಇರೋವಾಗ ನನಗೆ ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ನನ್ನ ಹತ್ರ 1.5 ಲಕ್ಷ, ಆಮೇಲೆ ನಮ್ಮ ಊರಲ್ಲಿ ಕೇಳ್ಕೊಂಡು ನಮ್ಮ ಅಣ್ಣ ಹತ್ರ ಇನ್ನೊಂದು 1.5 ಲಕ್ಷ ತಗೊಂಡು 3 ಲಕ್ಷ ತಗೊಂಡು ಹೋಗಿ ಸಾರ್ ಕೊಟ್ಟೆ. ಆಮೇಲೆ ನಂದು ಲೋನ್ ಪ್ರಾಸೆಸ್ ಮಾಡಿ ಬರೀ ಒಂದೇ ತಿಂಗಳಲ್ಲಿ ನಂದು ಲೋನ್ ಪ್ರಾಸೆಸ್ ಎಲ್ಲ ಮುಗಿಸಿ, ಈಗ ನಾನು ನೆಕ್ಸ್ಟ್ ತಿಂಗಳು ಮನೇನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಅದ್ರಲ್ಲಿನೇ ಕನ್ಸ್ಟ್ರಕ್ಷನ್ ಮಾಡಕ್ಕೆ ರೆಡಿ ಇದ್ದೀನಿ ನಾನು. ಆವಾಗ್ಲ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಇವಾಗ ಸಾರೇ ನನ್ಗೆ 2 ಕೆಲಸ ರಿಫರ್ ಮಾಡಿಕೊಟ್ರು. ನನ್ ಸಜೆಷನ್ ಏನಂದ್ರೆ, ಯಾರಾದ್ರೂ ಬಡವರು ಇದ್ರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನೀವು ಸೈಟ್ಸ್ ಬೇಕಂದ್ರೆ ನಮ್ ಕಂಪನಿನಿ ಅಪ್ರೋಚ್ ಮಾಡ್ರಿ. ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ನಿನಗೆ ಚೆನ್ನಾಗಿದ್ದಂದ್ರೆ ನೀವು ಒಂದು ಸೈಟ್ ತಗೊಂಡು ನೀವು ಅದರಲ್ಲಿ ಮನೆ ಕಟ್ಕೋಬಹುದು. ಬಟ್ ನೀವು ಬೇಕಾದ್ರೆ ನೀವು ಬನ್ನಿ ಸ್ನೇಹ ಸಾಗರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನಿ ವಿಸಿಟ್ ಮಾಡ್ರಿ. ನೀವು ಇದೇ ತರ ನೀವು ಆಗ್ತೀರಾ ಅಂತ ನಾನು ಒಂದು ಒಪಿನಿಯನ್ ಆಗಿ ಹೇಳ್ಕೊಂಡು ನಾನು ಇದೊಂದು ಮುಗಿತಾ ಇದ್ದೀನಿ.